ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಡಿವಿನಾ ಡಿಸೋಸ ಯೂಟ್ಯೂಬ್ ಚಾನೆಲ್ಗೆ. ಇವತ್ತು ನಾನಿಲ್ಲಿ ಸ್ವೀಟ್ ರವಾ ದೋಸೆ ಮಾಡ್ತಾಯಿದ್ದೇನೆ. ಸ್ವೀಟ್ ರವಾ ದೋಸೆಗೆ 1 ಕಪ್ ರವಾ ತೊಗೊಂಡಿದ್ದೇನೆ, ಹಾಗೆ 1 ಕಪ್ ಹಾಲು ಹಾಕ್ತಾಯಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವಾ ಮತ್ತು ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ ನೋಡಿ. ಇದನ್ನು ನಾನಿವಾಗ 10 ಮಿನಿಟ್ಸ್ ಮುಚ್ಚಿಡ್ತೇನೆ. 10 ಮಿನಿಟ್ಸ್ ಮುಚ್ಚಿಡಬೇಕು. ಇಲ್ಲಿ 10 ಮಿನಿಟ್ಸ್ ಮುಗಿದಿದೆ. ಇವಾಗ ನೋಡ್ತೀರಾ, ರವಾ ಮತ್ತು ಹಾಲು ಡ್ರೈ ಆಗಿದೆ. ಸೊ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಅದು ಇವಾಗ ಡ್ರೈ ಆಗಿದೆ. ಅದಕ್ಕೆ ಸ್ವಲ್ಪ ಹಾಲು ಸೇರಿಸಿಕೊಂಡು ಫಸ್ಟಿಗೆ ನಾನು ಇಲ್ಲಿ ಬೆಲ್ಲ ಸೇರಿಸ್ತಾ ಇದ್ದೇನೆ ನೋಡಿ. ಬೆಲ್ಲವನ್ನು ಹಾಕಬೇಕು. ಅರ್ಧ ಕಪ್ ಬೆಲ್ಲ ತಗೊಂಡಿದ್ದೇನೆ ನೋಡಿ. ಇಲ್ಲಿ ನಾನು 1 ಕಪ್ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. 1 ಕಪ್ ತೆಂಗಿನಕಾಯಿ ಹಾಕಬೇಕು. ಜೊತೆಯಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು. ಬೆಲ್ಲ ಮತ್ತು ತೆಂಗಿನಕಾಯನ್ನು ಮಿಕ್ಸ್ ಮಾಡಬೇಕು. ಸರಿ ಮಿಕ್ಸ್ ಮಾಡಬೇಕು ನೋಡಿ. ಬೆಲ್ಲ ಮತ್ತು ತೆಂಗಿನಕಾಯಿ ಸರಿ ಮಿಕ್ಸ್ ಮಾಡ್ತಿದ್ದೇನೆ ರವಾ ಜೊತೆಗೆ, ರವಾ ಮತ್ತು ಹಾಲಿನ ಜೊತೆಗೆ. ಇಲ್ಲಿ ನಾನು ಸ್ವಲ್ಪ ವನಿಲಾ ಹಾಕ್ತಾ ಇದ್ದೀನಿ. ವನಿಲಾ 1 ಟೀ ಸ್ಪೂನ್ ತಗೊಂಡು 1 ಟೀ ಸ್ಪೂನ್ ವನಿಲಾ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ವನಿಲಾವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ನಿಮ್ಮ ಹತ್ರ ವನಿಲಾ ಇಲ್ಲದಿದ್ದರೆ ಅದನ್ನು ಸ್ಕಿಪ್ ಮಾಡ್ಬೋದು, ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇವಾಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ. ಇವಾಗ ನಾನು ಇಲ್ಲಿ ಒಂದು ಪ್ಯಾನನ್ನು ತೊಗೊಂಡಿದ್ದೇನೆ. ಪ್ಯಾನ್ ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಡ್ತೇನೆ. ಇವಾಗ ಇಲ್ಲಿ ನಾನು ಸಣ್ಣದಾಗಿ 2 ದೋಸೆ ಆಗುವಷ್ಟು ಮಾಡ್ತೇನೆ. ಒಂದು ಫಸ್ಟಿಗೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೆ ನೋಡಿ, ಕೋಕೋನಟ್ ಆಯಿಲ್, ತೆಂಗಿನೆಣ್ಣೆ. ನಿಮಗೆ ಬೇಕಾದರೆ ತುಪ್ಪ ಹಾಕ್ಬೋದು. ತುಪ್ಪ ಹಾಕಿದರೆ ಇನ್ನೂ ರುಚಿ ಬರುತ್ತೆ, ಆದರೆ ನಾನಿಲ್ಲಿ ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ ನೋಡಿ. ನಿಮಗೆ ಬೇಕಾದರೆ ದೊಡ್ಡ ದೋಸೆನೂ ಮಾಡ್ಬೋದು, ಆದರೆ ನಾನಿಲ್ಲಿ ಸಣ್ಣ ದೋಸೆ ಮಾಡ್ತೇನೆ. ಸಣ್ಣ ದೋಸೆ ಮಾಡಿದರೆ ಒಳ್ಳೆಯದಾಗ್ತದೆ, ಮಕ್ಕಳಿಗೂ ಇಷ್ಟ ಆಗ್ತದೆ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಇದು ನಂದು ಒಂದು ಕ್ವಿಕ್ ರೆಸಿಪಿ. ಯಾವಾಗ ಬೇಕಾದರೂ ಬ್ರೇಕ್ಫಾಸ್ಟ್ ಬೇಗ ಬೇಕಿದ್ರೆ ಇದನ್ನೇ ಮಾಡ್ಬೋದು. ಸಂಜೆ ಅಥವಾ ಬೆಳಿಗ್ಗೆ ನಿಮಗೆ ಬ್ರೇಕ್ಫಾಸ್ಟ್ ಬೇಗ ಆಗಬೇಕಾದ್ರೆ ಇದನ್ನು ಮಾಡ್ಬೋದು ನಿಮಗೆ.
ಹಾಗೆ ಇದು ಬ್ರೌನ್ ಬರಬೇಕು, ದೋಸೆ ಒಳ್ಳೆ ಬ್ರೌನ್ ಕಲರ್ ಬರಬೇಕು. ನೋಡ್ತೀರಾ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸರಿಯಾಗಿ ಕಲರ್ ಚೇಂಜ್ ಆಗುವ ತನಕ ಟರ್ನ್ ಮಾಡಬೇಕು ಆಚೆ ಈಚೆ. ಇಲ್ಲಿ ನೋಡ್ತೀರಾ ಕಲರ್ ಬಂದಿದೆ ನೋಡಿ, ಈ ಥರ ಆಗಬೇಕು. ನಾನು ನನ್ನ ರೆಸಿಪಿಯನ್ನು ಹಾಕಲಿಕ್ಕೆ ಸುಮಾರು ಟೈಮ್ ಆಯಿತು. ಇವಾಗ ನಾನು ಸ್ಟಾಪ್ ಮಾಡಿದ್ದೇನೆ ಮಿಡಲಲ್ಲಿ. ಅಂದರೆ ನನಗೆ ನನ್ನ ಸಣ್ಣ ಮಗು ಉಂಟು, ಹಾಗೆ ನನಗೆ ಸ್ವಲ್ಪ ವೀಡಿಯೋಸ್ ಮಾಡಲಿಕ್ಕೆ ಕಷ್ಟ ಆಯಿತು ಮಿಡಲಲ್ಲಿ. ಇವಾಗ ನಾನು ಪುನಃ ಸ್ಟಾರ್ಟ್ ಮಾಡಿದ್ದೇನೆ. ಆದರೆ ನನಗೆ ಯಾವಾಗ ಸಮಯ ಸಿಗ್ತದೆ ಆವಾಗ ನಾನು ವೀಡಿಯೋಸ್ ಮಾಡಿ ಹಾಕ್ತೇನೆ. ಹಾಗೆ ನನಗೆ ನೀವು ಸಪೋರ್ಟ್ ಮಾಡಿ, ನನ್ನ ಚಾನೆಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಹಾಗೆ ನಾನು ಟ್ರೈ ಮಾಡ್ತೇನೆ, ನಾನು ವೀಡಿಯೋಸ್ ಮಾಡಿ ಹಾಕಲಿಕ್ಕೆ ಮುಂದೇನೂ ನಾನು ಟ್ರೈ ಮಾಡ್ತೇನೆ. ಈ ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯ ತನಕ ಬಾಯ್.